ಹಾಯ್ ಎಲ್ರಿಗೂ ಚಿಕನ್ ಪಿಕಲ್ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಬ್ಬರು ಬುಕ್ ಮಾಡ್ಕೊಂಡಿದ್ರು ಮತ್ತೊಂದು ಸರಿ. ಅದಕ್ಕೋಸ್ಕರ ಇವತ್ತು ಚಿಕನ್ ಪಿಕಲ್ನ ಮಾಡ್ತಾಯಿದ್ದೀನಿ. ಬರೀ ಬೋನ್ಲೆಸ್ ಚಿಕನ್ನ ತೊಗೊಂಡು ಇವತ್ತು ರೆಡಿ ಮಾಡ್ತಾಯಿದ್ದೀವಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ನಾನು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ಮತ್ತು ಅದಕ್ಕೆ ಬೇಕಾಗಿರೋಂಥ ಗರಂ ಮಸಾಲನೂ ಅಷ್ಟೇ. ಚಿಕನ್ನ ಫಸ್ಟು ಡೀಪ್ ಫ್ರೈ ಮಾಡಬೇಕು. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಈ ಪ್ರೋಸೆಸ್ಸು. ಒಂದೊಂದೇ ಬ್ಯಾಚ್ ಮಾಡಬೇಕು. ಅದು ಈ ರೀತಿ ಗಟ್ಟಿ ಆಗೋ ತನಕ ನಾವು ಅದನ್ನ ಕರಿಬೇಕು. ಇಲ್ಲ ಅಂತ ಹೇಳಿದ್ರೆ ಬೇಗ ಚಿಕನ್ ಪಿಕಲ್ಲು ಕೆಟ್ಟೋಗುತ್ತೆ. ಇದನ್ನು ನೀವು ರೈಸ್ ಜೊತೆ ಮತ್ತು ಇಡ್ಲಿ ದೋಸೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಗರಂ ಮಸಾಲನೂ ಅಷ್ಟೇ ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ. ಚಿಕನ್ ಪಿಕಲಿಗೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲದನ್ನೂ ರೆಡಿ ಮಾಡಿಕೊಂಡು ಚಿಕನ್ ನೋಡಿ ಈ ಹದಕ್ಕೆ ಬೆಂದ ಮೇಲೆ ಇದಕ್ಕೆ ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಇದನ್ನು ಬರೀ ರೈಸ್ ಒಟ್ಟಿಗೆ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತಿಗೆ. ತುಂಬ ಆಯಿಲ್ ಇರೋದ್ರಿಂದ ನೀವು ಉಪ್ಪಿನಕಾಯಿನ ಹೇಗೆ ಸೈಡ್ಸ್ ಆಗಿ ಬಳಸ್ತೀರೋ ಅದೇ ಥರ ಈ ಚಿಕನ್ ಪಿಕಲ್ನು ಸೈಡ್ಸ್ ಆಗಿ ಬಳಸಿದ್ರೆ ತುಂಬ ಒಳ್ಳೆಯದು. ಮಿತಿಯಾಗಿ ತಿಂದರೆ ಎಲ್ಲದೂ ಒಳ್ಳೆಯದಿರುತ್ತೆ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ.